50 kg 50 kg ಇಬ್ರೂ. ಓಕೆ, ಚಾಕ್ಲೇಟ್ ತಿಂದು 45. ಓ 40 kg, 10 kg ಕಮ್ಮಿ ಆಗೋಯ್ತು. ನೀರು ಕುಡು, 10 kg ಜಾಸ್ತಿ ಆಗೋಯ್ತು. ತುಂಬ ಜನಕ್ಕೆ ಇದೇ ಪ್ರಾಬ್ಲಮ್ಮು. ಒಬ್ಬನ ನೋಡಿದ್ರೆ ದನ ತಿಂದಂಗೆ ತಿಂತಾನೆ, ದಪ್ಪನೇ ಆಗಲ್ಲ. ಇನ್ನೊಬ್ಬನ ನೋಡಿದ್ರೆ ಜಸ್ಟ್ ಫುಡ್ ನೋಡಿದ್ರೇನೆ ದಪ್ಪ ಆಗ್ಬಿಡ್ತಾನೆ. ಈ ರೀತಿ ಆಗೋದು ಮ್ಯಾಜಿಕ್ ಏನಲ್ಲ, ಇದು ಕಾಂಬಿನೇಷನ್ ಆಫ್ ನಿಮ್ಮ ಮಸಲ್ ಮಾಸ್, ಮೆಟಬಾಲಿಸಮ್ ಮತ್ತೆ ಈಟಿಂಗ್ ಪ್ಯಾಟರ್ನ್ ಇಂದಾನೆ ಈ ರೀತಿನೇ ಆಗುತ್ತೆ. ನಿಮ್ಮ ಬಾಡಿ ಡೈಲಿ ಕ್ಯಾಲೋರೀಸ್ ನ ಬರ್ನ್ ಮಾಡುತ್ತೆ. ಇದನ್ನ ನಾವು TDE ಅಂತ ಹೇಳ್ತೀವಿ, ಅಂದ್ರೆ ಟೋಟಲ್ ಡೈಲಿ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ. ಸ್ವಲ್ಪ ಜನ ನ್ಯಾಚುರಲ್ ಆಗಿ ಜಾಸ್ತಿ ಆಕ್ಟಿವ್ ಆಗಿರ್ತಾರೆ, ಮಸಲ್ ಮಾಸ್ ಜಾಸ್ತಿ ಆಗಿರುತ್ತೆ, ಬೆಟರ್ ಅಪಟೈಟ್ ಕಂಟ್ರೋಲ್ ಇರುತ್ತೆ, ಜಾಸ್ತಿ ಬಾಡಿನ ಮೂವ್ ಮಾಡ್ತಾನೆ ಇರ್ತಾರೆ. ಸೊ ಅವ್ರಿಗೆ ಗೊತ್ತಿಲ್ಲದೆ ಅವರು ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ಲೋ ಆಕ್ಟಿವಿಟಿ ಲೆವೆಲ್, ಮಸಲ್ ಮಾಸ್ ಆಗ್ಲಿ, ಮೆಟಬಾಲಿಸಮ್ ಆಗ್ಲಿ, ಸ್ಲೀಪ್ ಸೈಕಲ್, ಸ್ಟ್ರೆಸ್ ಇದೆಲ್ಲಾನು ಎಫೆಕ್ಟ್ ಆಗಿರುತ್ತೆ. ಸೊ ಒಬ್ರು ನೋಡಿದ್ದೆ ನಾವು ಡಿಸೈಡ್ ಮಾಡಕ್ ಆಗೋದಿಲ್ಲ. ಮುಂಚೆ ನಾನು ಯಾವುದೇ ತರ ಪ್ರೋಟೀನ್ ಸಪ್ಲಿಮೆಂಟ್ಸ್ ಇಲ್ಲದೆ ನಾನು ಈ ರೀತಿ ಕಾಣ್ತಾ ಇದ್ದೆ. ಇವಾಗ ವರ್ಕ್ ಬಿಸ್ನೆಸ್ ಅಂತ ಈ ರೀತಿ ಕಾಣ್ತಾ ಇದೆ. ಇನ್ನು ಇನ್ಫಾರ್ಮೇಶನ್ ಇನ್ ಡೀಟೇಲ್ ಆಗಿ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ.